ಇವತ್ತು ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಮೈಸೂರಿನವರು ಅವರು ಸಹ ಮೈಸೂರು ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ನಮ್ಮ ಮೈತ್ರಿ ಅಭ್ಯರ್ಥಿ ಬಗ್ಗೆ ಕ್ಯಾನ್ವಾಸ್ ಮಾಡ್ತಾರೆ. ಇವತ್ತು ಈ ರಾಷ್ಟ್ರಕ್ಕೆ ರಾಜ್ಯದಲ್ಲಿ ಮೋದಿಯವರು ಏನು ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ಅರಿಬೇಕಾಗುತ್ತೆ. ಇವತ್ತು ಈ ರಾಜ್ಯದಲ್ಲಿ ನಾವು ಮೊನ್ನೆ ಹೊಸಣ ಕಾಂಗ್ರೆಸ್ ಮತ್ತು JDS ಮೈತ್ರಿ ಪಕ್ಷ ಇವತ್ತು ಹಲವಾರು ಮೊನ್ನೆ ಕುಮಾರಸ್ವಾಮಿಯವರು ಮಾಡಿದಂಥ 2 ಬಡ್ಜೆಟ್ ಇಡೀ ರಾಷ್ಟ್ರದಲ್ಲೇ ಒಂದು ಅತ್ಯುನ್ನತ ಬಡ್ಜೆಟ್ ಅಂತ ಹೇಳಿ ಇವತ್ತು ಹೇಳ್ತಾ ಯಾರು ಅದ್ರ ಬಗ್ಗೆ ಚಕಾರ ಎತ್ತಂಗಿಲ್ಲ. BJPಯವರಾಗಲಿ ಅಥವಾ ಯಾರೇ ಮಿತ್ರ ಪಕ್ಷಗಳು ಇವತ್ತು ಅದ್ರ ಬಗ್ಗೆ ಆ ರೀತಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಪರಮೇಶ್ವರ್ ಅವರು ಸೇರಿ ಇವತ್ತು ರಾಜ್ಯದಲ್ಲಿ ರೈತರ ಪರವಾಗಿ ಇವತ್ತು ಸುಮಾರು 47,000 ಕೋಟಿ ಸಾಲ ಮನ್ನಾ ಇರ್ಬೋದು, ನ್ಯಾಷನಲೈಸ್ ಬ್ಯಾಂಕ್ ಅಥವಾ ಜಿಲ್ಲಾ ಬ್ಯಾಂಕ್ ಎಲ್ಲ ಸುಮಾರು ಜಿಲ್ಲಾ ಬ್ಯಾಂಕಿನ 9,000 ಕೋಟಿ, ಬಾಕಿ ನ್ಯಾಷನಲೈಸ್ ಬ್ಯಾಂಕಿನ ಏನು ಕೆನರಾ ಬ್ಯಾಂಕ್ ಇರ್ಬೋದು, ಸಿಂಡಿಕೇಟ್ ಬ್ಯಾಂಕ್, ವಿಜಯ ಬ್ಯಾಂಕ್. ಇವತ್ತು ಕೇಂದ್ರದಲ್ಲಿ BJP ಸರ್ಕಾರ ಇದ್ದರೂ ರೈತರ ಬಗ್ಗೆ ಒಂದು ಕಿಂಚತ್ತೂ ಕಾಳಜಿ ಇಲ್ಲ. ತಮಗೆ ತಿಳಿದಿರುವಂಥ ವಿಷಯ ಹಲವಾರು ಕಾರ್ಯಕ್ರಮಗಳನ್ನ ಕುಮಾರಸ್ವಾಮಿ ಜಲ್ದಲೆ ರೈತರ ಬಡವರ ಹಲವಾರು ಇವತ್ತು ಓಲ್ಡ್ ಏಜ್ ಪೆನ್ಷನ್ ಇರ್ಬೋದು, 500 ರೂಪಾಯಿನಿಂದ 1,000 ರೂಪಾಯಿ ಮಾಡುವಂಥದ್ದು ಇರ್ಬೋದು, ಹೆರಿಗೆ ಭತ್ಯೆ ಆರೈಕೆ ಮಾಡೋದಕ್ಕೋಸ್ಕರ ಹಳ್ಳಿ ಹೆಣ್ಮಕ್ಳಿಗೆ ಇವತ್ತು ಪ್ರತಿ ತಿಂಗಳ 2,000 ರೂಪಾಯಿನಂತೆ 6 ತಿಂಗಳು 12,000 ರೂಪಾಯಿ ಕೊಡೋದು. ಮುಂದಿನ ವರ್ಷ ಈ ತಿಂಗಳಿಗೆ ಈಗ 2,000 ಈ ಇದರಲ್ಲಿ ಮುಂದಿನ ವರ್ಷದಿಂದ 6,000 ಕೊಟ್ಟು 36,000 ನೆಕ್ಸ್ಟ್ ಇಯರಿಂದ ಕೊಡೋದು ಅಂತ ಮಾಡಿದ್ದೀವಿ. ಮತ್ತು ಇದೇ ರೀತಿ ಇನ್ನೂ ಹಲವಾರು ಇವತ್ತು ತೆಂಗು ಬೆಳೆಗಾರರು ಇವತ್ತು ಡೆಲ್ಲಿಗೆ ಹೋದರು. ತುಮಕೂರು, ಮಂಡ್ಯ, ಹಾಸನ ಈ ರಾಜ್ಯದ ಎಲ್ಲ ಕಡೆ ಒಂದು ನಿಯೋಗನೇ ಹೋಯ್ತು. ನಿಯೋಗ ಹೋಗಿ ಏನಾಯಿತು, ಸುಮಾರು 50 ಲಕ್ಷ ತೆಂಗಿನ ಗಿಡ ಇವತ್ತು ಸಂಪೂರ್ಣ ನಾಶ ಆಗಿದೆ. ಆದರೂ ಒಂದು ಕಿಂಚತ್ತು ಸಹ ಕೇಂದ್ರ ಸರ್ಕಾರ ಅದಕ್ಕೆ ಸಂಧಿಸ್ತಿಲ್ಲ. ಕುಮಾರಸ್ವಾಮಿ ಅದು ಒಂದು ಬಾಬ್ಗೆ 200 ಕೋಟಿ ಹಣ ಕೊಟ್ಟಿದ್ದಾರೆ. ಮತ್ತು ಇವತ್ತು ಏನು ಕೊಡಗು ಜಿಲ್ಲೆಯಲ್ಲಿ ಆದಂಥ ಅನಾಹುತಕ್ಕೆ ಎಷ್ಟು ಕೊಟ್ಟರು ಕೇಂದ್ರ ಸರ್ಕಾರ, ಇವತ್ತು ರಾಜ್ಯ ಸರ್ಕಾರನೇ ಮತ್ತು ರಾಜ್ಯದ ನಮ್ಮ ಸಾರ್ವಜನಿಕರಿಂದಲೂ ಹಲವಾರು ವಂತಿಕೆ ಕೊಟ್ಟು ಇವತ್ತು ಮಾದರಿಯಾಗಿ ಅಲ್ಲಿ BJPಯ 2 ಜನ ವಿಧಾನಸಭಾ ಸದಸ್ಯರಿದ್ದರೂ ಸಹ ಇವತ್ತು ಕೇಂದ್ರ ಸರ್ಕಾರ ಏನು ಕೊಡುಗೆ ಕೊಟ್ಟಿದೆ. ಇವತ್ತು ರಾಜ್ಯದಲ್ಲಿ ಇವತ್ತೇನಾಗಿದೆ, BJPಯವರಿಗೆ 2 ಒಂದು ಬೆಳಗ್ಗೆ ಇಲ್ಲಿವರೆಗೆ ರಾಮನ ಭಜನೆ ಮಾಡ್ತಾಯಿದ್ರು. ಈಗ ಕಳೆದ 10 ವರ್ಷ ಆದರೂ ರಾಮನ ಭಜನೆ ಬೆಳಗ್ಗೆ ಇದ್ದರೆ ಯಾವುದೇ ಚುನಾವಣೆ ಬಂದರೆ ರಾಮದೇವ್ರ ಭಜನೆ ನಡೀತಾ ಇತ್ತು. ಈಗ ಬೆಳಗ್ಗೆ ಇದ್ದರೆ ದೇವೇಗೌಡರು ಭಜನೆ ಸ್ಟಾರ್ಟ್ ಆಗಿದೆ. ಅವರಿಗೆ ದೇವೇಗೌಡರು ಅಂದರೆ ಸಿಂಹ ಸ್ವಪ್ನ. BJPಗೆ ಆ ಪರಿಸ್ಥಿತಿ ಬಂದು ಹೋಗಿದೆ. ಅದರಿಂದ ಇವತ್ತು ಇನ್ನೇನು ಉಳಿದಿಲ್ಲ ಅವ್ರಿಗೆ. ಉಳಿದಿರೋದು ಇವತ್ತು ರಾಮಂದು ಆಯಿತು, ಕೃಷ್ಣಂದು ಆಯಿತು, ಈಗ ದೇವೇಗೌಡರು ಭಜನೆ. ಬೆಳಗ್ಗೆ ಇದ್ದರೆ ದೇವೇಗೌಡರು ಭಜನೆ ಬಿಟ್ಟಿದ್ದೇನಾದ್ರು ಹೇಳ್ತಾರಾ? ಈಶ್ವರಪ್ಪನ ಕೇಳಿದ್ರು ದೇವೇಗೌಡರು ಭಜನೆ, ಜಗದೀಶ್ ಶೆಟ್ಟಿ ಕೇಳಿದ್ರು ದೇವೇಗೌಡರು ಭಜನೆ, ಯಡಿಯೂರಪ್ಪನವ್ರು ಕೇಳಿದ್ರು ದೇವೇಗೌಡರು ಭಜನೆ. ಮತ್ತು ಯಾವ ನೈತಿಕನಲ್ಲಿ ಇವರು ಓಡಿ ಕೇಳ್ತಾರೆ? ಬೆಳಗ್ಗೆ ಇದ್ದರೆ ಮೋದಿದೊಂದು ಫೋಟೋ ಇಟ್ಕೊಂಡು ಮೋದಿ ಏನು ಈ ಮೋದಿ ರಾಷ್ಟ್ರದ ಕೊಡುಗೆ ಏನು, ಈ ರಾಜ್ಯಕ್ಕೆ ಕೊಡುಗೆ ಏನು ಹೇಳಲಿ ಅವರಿಗೆ. ಯಾವ ನೈತಿಕತೆ ಇದೆ ಇವರಿಗೆ? ಈ ರಾಜ್ಯದಲ್ಲಿ 5 ವರ್ಷ BJPನೇ ಆಡಳಿತ ಇತ್ತು. ಏನು ಮಾಡಿದ್ದು? ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆ ಏನು? ಅದನ್ನು ಆ ಉದ್ದೇಶದಿಂದ ಇವತ್ತು ನಾವು ನಮ್ಮ ಮೈಸೂರು ಲೋಕಸಭಾ ಅಭ್ಯರ್ಥಿ ವಿಜಯಶಂಕರ್ ಅವರಿಗೆ ಅಧಿಕ ಮತದಿಂದ ಕೊಡಗು ಮತ್ತು ಮೈಸೂರು, ಕುಮಾರಸ್ವಾಮಿಯವರು ಕೊಡಗಿನಲ್ಲಿ ಈ ಸಾರಿ ಈ ರಾಷ್ಟ್ರದಲ್ಲಿ ಯಾರೂ ಆ ರೀತಿ ಮಾಡಿಲ್ಲ. ಆ ರೀತಿ ಇವತ್ತು ಕೊಡಗಿನಲ್ಲಿ ಇವತ್ತು ಏನು ಸಂತ್ರಸ್ತರಿಗೆ ಇವತ್ತು ನನ್ನ ಇಲಾಖೆಯಲ್ಲೇ ಇವತ್ತು ಮತ್ತು ಬೇರೆ ಇಲಾಖೆಯಿಂದ ನಾವು ಆದಷ್ಟು ಕೆಲಸ ಮಾಡಿದ್ದೀವಿ. ಮತ್ತು ಅದೇ ರೀತಿ ಮೈಸೂರು ಮತ್ತು ಚಾಮರಾಜನಗರದಲ್ಲಿ ಧ್ರುವನಾರಾಯಣವರು ಯಾವುದೇ ಇದಿಲ್ಲ, ಅವರು ಹಗಲು ರಾತ್ರಿ ಕೆಲಸ ಮಾಡೋದು ಬಿಟ್ಟರೆ ಬೇರೆ ಏನಿಲ್ವೇ ಇಲ್ಲ ಧ್ರುವನಾರಾಯಣವರು. ಮತ್ತು ಮಂಡ್ಯ ಜಿಲ್ಲೆಯಲ್ಲಿ 5 ವರ್ಷ ಅಧಿಕಾರ ಇತ್ತು. ಮಂಡ್ಯ ಶುಗರ್ ಫ್ಯಾಕ್ಟ್ರಿ ಏನಾಯಿತು? ಪಾಂಡುಪುರ ಶುಗರ್ ಫ್ಯಾಕ್ಟ್ರಿ ಏನಾಯಿತು? ಹಿಂದೆ ನಾನೇ ಇಲ್ಲಿದ್ದೀನಿ, ಪಾಂಡುಪುರ ಸಕ್ಕರೆ ಕಾರ್ಖಾನೆಯನ್ನು ನಾವು ಚಾಲನೆ ಕೊಟ್ಟು ಚುಂಚನಕಟ್ಟೆಯಲ್ಲಿ
ಚಾಲನೆ ಕೊಟ್ಟು ನಾವು ಇಳಿದ ಮೇಲೆ 5 ವರ್ಷ ಇವರು ಮಾಡಿದ್ದೇನು ಬಿ ಜೆ ಪಿ. ಇವತ್ತು ಕುಮಾರಸ್ವಾಮಿಯವರು ಮಂಡ್ಯ ಶುಗರ್ ಫ್ಯಾಕ್ಟ್ರಿ ಇರ್ಬೋದು, ಪಾಂಡುಪುರ ಶುಗರ್ ಫ್ಯಾಕ್ಟ್ರಿ ಇರ್ಬೋದು, ಚುಂಚನಕಟ್ಟೆ ಶುಗರ್ ಫ್ಯಾಕ್ಟ್ರಿ ಇರ್ಬೋದು, ಮಂಡ್ಯದಲ್ಲಿ ನನ್ನ ಇಲಾಖೆಯಲ್ಲಿ ಇವತ್ತು ಸುಮಾರು 2 ರಿಂದ 3 ಸಾವಿರ ಕೋಟಿ ಹಣ ರಸ್ತೆ ಕಾಮಗಾರಿಗಳು ಪ್ರಾರಂಭ ಮಾಡಿದ್ದೀವಿ. ಮತ್ತು ಅದಲ್ಲದೆ ರಾಜ್ಯದಲ್ಲಿ ದೇವೇಗೌಡರು ಇದ್ದಾರೆ. ದೇವೇಗೌಡರು ನಾವು ವಿದ್ಯಾವಂತರಲ್ಲ ಅಂತಾರೆ. ದೇವೇಗೌಡರು ಇವತ್ತು ರಾಜ್ಯದಲ್ಲಿ 10 ವರ್ಷದಲ್ಲಿ ಆಗದಲ್ಲೇ ಇರುವಂಥ ಈ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡಿಸಿದ್ದಾರೆ. ಸುಮಾರು 750 ಕೋಟಿ ಶಾಲೆ, 750 ಕೋಟಿ ನಮ್ಮ ಅಪೆಂಡಿಕ್ಸ್ ಸಿ ಒಳಗೆ, ಅದಲ್ಲದೆ ಮೂಲಭೂತ ಸೌಕರ್ಯಕ್ಕೋಸ್ಕರ, ಅದಲ್ಲದೆ ನಬಾರ್ಡಿಂದ ಸುಮಾರು 300 ಕೋಟಿ ಹಣ ನಾನು ಕೊಟ್ಟಿದ್ದೀನಿ. ಇದು ನಬಾರ್ಡು ಮತ್ತು ಇದೆಲ್ಲ ಸೇರಿ ಪ್ರಾಥಮಿಕ ಮತ್ತು ಲೋಯರ್ ಎಜುಕೇಷನ್ ಎರಡೂ ಸೇರಿದರೆ ಸುಮಾರು 1,500 ಕೋಟಿ ರೂಪಾಯಿ ಫಸ್ಟ್ ಟೈಮ್ ಕುಮಾರಸ್ವಾಮಿ ಸರ್ಕಾರ ಯಾವ ರೀತಿ ಶಿಕ್ಷಣಕ್ಕೆ ಕೊಟ್ಟಿರೋದಿರ್ಬೋದು, ರೈತರು ಪರವಾದಂಥ ಸಾಲ ಮನ್ನಾ ಮಾಡೋದಕ್ಕಿರ್ಬೋದು, ಕೇಂದ್ರ ಸರ್ಕಾರ ಏನು ಕೊಟ್ಟಿದೆ. ಇವತ್ತು ಉದಾಹರಣೆಗೆ 1 ಲೀಟ್ರ್ ಹಾಲ್ಗೆ 6 ರೂಪಾಯಿ. ಒಬ್ಬ ಯಾರು ರೈತರು 30 ಲೀಟ್ರ್ ಹಾಲು ಹಾಕಿದ್ರೆ ದಿನಕ್ಕೆ 180 ರೂಪಾಯಿ ಬರುತ್ತೆ ರಾಜ್ಯ ಸರ್ಕಾರದ್ದು. ಇವ್ರದ್ದೇನು ಇವತ್ತು 15 ಲಕ್ಷ ಕುಟುಂಬ ಏನು 6,000 ರೂಪಾಯಿ ಕೊಡ್ತೀವಿ ಅಂತೇಳಿ ಹೇಳೋರಲ್ಲ ಸರ್. 15 ಲಕ್ಷ ರೂಪಾಯಿ 15 ಲಕ್ಷದ ಕುಟುಂಬದ ರೆಕಾರ್ಡ್ ಕಳಿಸ್ಕೊಟ್ರು ಇನ್ನೂ ಒಂದು 10-12 ಜನ ಮಾಡೋಕ್ಕಾಗಿಲ್ಲ. ಇವ್ರ ಕೈ ಯಾವುದೋ 2,000 ಕೊಡ್ತೀವಿ 3 ಬಾರಿ ಅಂತ ಹೇಳೋರಲ್ಲ. ಯಾರಿಗೆ ಎಷ್ಟು ಹಣ ಕೊಟ್ಟವ್ರು ಹೇಳಿ. ಅದು ಬಿಟ್ಟು ಏನು ಪಟ್ಟಿಯ ಅದು ಮೋದಿಯವ್ರಿಗೆ ಪಟ್ಟಿ ಕಳಿಸಿಲ್ಲ ರೀ. ಮುಖ್ಯ ಕಾರ್ಯದರ್ಶಿಗಳು ಯಾರಿಗೆ ಕಳಿಸ್ಬೇಕು ಅವ್ರಿಗೆ ಪಟ್ಟಿ ಕಳಿಸಿ ಅದನ್ನು ಕುಮಾರಸ್ವಾಮಿ ರಿವ್ಯೂ ಮಾಡಿದ್ದಾರೆ. ಯಾರಿಗೆ ಪಟ್ಟಿ ಮೋದಿಯವ್ರಿಗೆ ಕಳ್ಸೋಕ್ಕಾಗಲ್ಲ ಅಥವಾ ಯಡಿಯೂರಪ್ಪನವ್ರಿಗೆ ಕಳಿಸ್ಬೇಕಾ ಕೇಳಿ. ಮೋದಿಯವ್ರನ್ನ ಪಟ್ಟಿ ಯಾರಿಗೆ ಕಳಿಸ್ಬೇಕು ಅವ್ರಿಗೆ ಕಳಿಸ್ಕೊಡ್ತೀವಿ. 15 ಲಕ್ಷ ಜನದ ಪಟ್ಟಿ ಇದೆ. ಇದೇನಾದ್ರು ಹೋಗಿಲ್ಲ ಅನ್ನೋದೇನಾದ್ರು ಸಾಬೀತಾದರೆ ರಾಜಕೀಯ ಜೀವನ ಬಿಡ್ತೀನಿ. ಅಲ್ಲೋರೆ ಯಡಿಯೂರಪ್ಪನವರು ಮೋದಿಯವರು ಸುಮ್ಮನೆ ನಾಳೆನೇ ಹೇಳ್ತಾರ. 15 ಲಕ್ಷ ಕುಟುಂಬದ ರೆಕಾರ್ಡ್ ಹೋಗಿದೆ. ಇಲ್ಲ ಅಂದರೆ ನಾನು ರಾಜಕೀಯ ಹುದ್ದೆ ಬಿಟ್ಟು ಹೋಗ್ತೀನಿ. ಹೇಳಿ ಎಷ್ಟು ಜನಕ್ಕೆ ಕೊಟ್ಟವ್ರಿಗೆ ಕೇಳಿ. ಏನಪ್ಪ ಈಗ ನೋಡ್ರಿ, ಆ ಥರ ಮಾಡೋದಾದ್ರೆ ರೇವಣ್ಣ ಪೀರಿಯಡಲ್ಲಿ ಏನು ಮಾಡೋದಂದರೆ ಟೈಮ್ ಬಂದಾಗ ಹೇಳ್ತೀನಿ. ನಾನು ಜೇಟ್ಲಿಗೆ ಉತ್ತರ ಹೇಳಬೇಕಾಗಿಲ್ಲ. ಇವತ್ತು ಜೇಟ್ಲಿ ಈ ದೇಶದಲ್ಲಿ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನ ನಾನು ಆ ರೀತಿ ಉಸುರು ಮಾಡಬೇಕಾದ್ರೆ ಪೀರಿಯಡ್ನಲ್ಲಿ ನಿಮಗೆ ನನ್ನ ಇಲಾಖೆ ಏನು ಪೆಂಡಿಂಗ್ ಬಿಲ್ ಇತ್ತು 5% ರಿಡಕ್ಷನ್ ಯಾವುದೇ ಕೆಲಸ ಕಾಮಗಾರಿ ಮಾಡಿದರೆ ಅದು ಸರ್ಕಾರಕ್ಕೆ 5% ಉಳಿಸಿದ್ದೀನಿ. ಆ ಥರ ಆ ಕೆಲಸ ಮಾಡೋದಾಗಿದ್ದರೆ 5% ಯಾಕೆ ಉಳ್ಸೋಕೆ ಹೋಗಿವೆ. ಕೆಲವು ಹೇಳಿದರು ಯಾಕೆ ನೀವೇ ಉಳ್ಸೋಕೆ ಹೋಗ್ತೀರಿ ಸರ್, ಸುಮ್ಮನೆ ದುಡ್ಡು ಇಸ್ಕೊಳ್ಳೋದು. ನಾನು ಆ ಪಾಪದ ಕೆಲಸ ಮಾಡೋದಾಗಿದ್ದರೆ 5% ಉಳಿಸಿ ಎಷ್ಟು ಉಳಿಸಿದ್ದೀನಿ ಅಂತ ಒಂದು ಸ್ವಲ್ಪ ಜೇಟ್ಲಿಯರನ್ನ ತೆಗೆದು ನೋಡೋಕ್ಕೆ ಹೇಳಿ. ಯಾರೋ ಹೇಳ್ತಾರೆ ಅಂತ ಕೇಳೋದಲ್ಲ ವಿಷಯ. ನನಗೂ ಗೊತ್ತಿದ್ದು ನನ್ನ ಇಲಾಖೆ ಯಾವ ರೀತಿ ನಡೆಸಿದ್ದೀನಿ. ಕಳೆದ 9 ತಿಂಗಳಿಂದ ಈ ರಾಜ್ಯದಲ್ಲಿ ಸುಮಾರು ಸ್ಟೇಟ್ ಹೈವೇ ಡೆವಲಪ್ಮೆಂಟಲ್ಲಿ 4,500 ಕೋಟಿ ಇವತ್ತು ಟೆಂಡರ್ ಕರೆದಿದ್ದೀವಿ. ಏನು ಟೆಂಡರ್ ಫೈನಲೈಸ್ ಮಾಡಿದ್ದೀನಿ ಇನ್ನೂ ರೇ. ಅದು ಏನಾಗಿದೆ ಅಂದರೆ ನೀವು ನೋಡ್ತಾ ಇದ್ದೀರಿ. ದಯಮಾಡಿ ಬೇಜಾರು ಮಾಡ್ಕೋಬೇಡಿ ಮೀಡಿಯಾದವರು. ಬೆಳಗ್ಗೆ ಇದ್ದರೆ ನಾನು ಮೀಡಿಯಾದವರಿಗೆ ಅಭಿನಂದನೆ ಸಲ್ಲಿಸಬೇಕಾಗುತ್ತೆ. ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ನಮ್ಮ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸಿ ಹಾಸನ, ಮಂಡ್ಯ, ತುಮಕೂರು ಇಷ್ಟೊಂದು ನಮ್ಮ ಮೇಲೆ ನಿಗಾ ಇಟ್ಟಿದ್ದೀರಲ್ಲ, ಅದಕ್ಕೆ ನಾನು ನಿಮಗೆ ಕೃತಜ್ಞಪೂರ್ವಕವಾಗಿ ನಾನು ನಿಮ್ಮ ಇದನ್ನು ಯಾವತ್ತೂ ಇಷ್ಟೊಂದು ಕಾಳಜಿ ವಹಿಸಿರೋದ್ರಿಂದ ನಿಮ್ಮ ಇದಕ್ಕೆ ನಾನು ಋಣಿ ಆಗಬೇಕಾಗಿದೆ. ನಮ್ಮ ಕುಟುಂಬ ಋಣಿಯಾಗಿದೆ ರೇ. ನೋಡ್ರಿ, ನಾನು ಈ ಥರ ಮೀಡಿಯಾದಲ್ಲಿ ನಾನು ಮಾಡ್ದು ಹೋಯಿದ್ರೆ ನಾನು 8 MLA ಆಯ್ತಾರಿರಲಿಲ್ಲ. ಲಂಕೇಶ್ ಪತ್ರಿಕೆಯಿಂದ ಸ್ಟಾರ್ಟ್ ಆಯ್ತಪ್ಪ ನನ್ನ ಮೇಲೆ ಬರೆಯೋ ಹೊತ್ತಿಗೆ ನಾನು 8 ಟರ್ಮ್ MLA ಆಗಿರೋದು. ಯಾರು ಯಾವ ಮೇಲೆ ಯಾವ ದಾಳಿ ಸರ್? ಸರ್ ನಿಮ್ಮ ಮೇಲೆ ವೈಟಿ ದಾಳಿ ಮಾಡೋಕ್ಕೆ ಯಾರ್ದ ದುಡ್ಡು ಇಸ್ಕೊಂಡಿದ್ದೀರಿ ಸುಮ್ಮನೆ? ಈಗ ನೋಡಿ, ಅದನ್ನು ಕೆಲವು ಬೇಕು ಅಂತ ಕೆಲವರು ವಿರೋಧ ಪಕ್ಷರು ಅವೆಲ್ಲ ಮಾಡ್ಸಕ್ಕೆ ಕೊಡ್ತಾರೆ. ಅವರು ಹತಾಶರಾಗಿದ್ದಾರೆ.
ಆದಾಗ ಈ ಥರ ಆಗಬಾರ್ದು, ಅದಕ್ಕೆ ನೀವು ಎಚ್ಚರಿಕೆಯಿಂದ ಇರಿ ಅನ್ನೋ ದೃಷ್ಟಿಯಲ್ಲಿ ಹೇಳಿದ್ದಾರೆ, ಬೇರೆ ಅರ್ಥದಲ್ಲಿ ಹೇಳಿಲ್ಲ. ಕುಮಾರಸ್ವಾಮಿ ಏನಂದರೆ ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ನಿಮ್ಮ ಮೇಲೆ ಗಲಾಟೆ ಮಾಡಿಸ್ಬಿಡೋದು ಯಾರ ಕೈಲ ಬಿ ಜೆ ಪಿರೇ ಈ ಜೆ ಡಿ ಎಷ್ಟನ್ನು ಮಾಡಿಸಿದ್ರು ಅಂತ ಹೇಳಿದ್ರೆ ಏನು ಮಾಡೋಣ, ಅದಕ್ಕೆ ನೀವು ಹುಷಾರಾಗಿರಿ ಅಂತ ಹೇಳಿದ್ದಾರೆ. ತಪ್ಪೇನಂತೆ ಹೇಳಿ ಸರ್. ನಮ್ಮಲ್ಲಿ ಸರ್ ರಾಜ್ಯದಲ್ಲಿ 28ಕ್ಕೆ 22 ಸೀಟು ಆಶ್ಚರ್ಯವಾದ ರಿಸಲ್ಟ್ ಬರುತ್ತೆ. ಡೈರಿಲಿ ಬರೆದಿಟ್ಕೊಳ್ಳಿ, ನಾನು ಹೇಳಿದವು ಯಾವ ಸುಳ್ಳಾಗಿಲ್ಲ ರೇ. ಯಡಿಯೂರಪ್ಪನವ್ರು ಏನು ರೀ, ಅವ್ರು ಬೆಳಗ್ಗೆ ಎದ್ದೇಳಿಗೆ ದೇವೇಗೌಡರು ಭಜನೆ ಬಿಟ್ಟರೆ ಇನ್ನೇನಾರು ಇದೆಯೇನು ರೀ? ಏನು ಕೊಡುಗೆ ಕೊಟ್ಟಿದ್ವಿ, ಕೇಂದ್ರ ಸರ್ಕಾರದಿಂದ ಏನು ಹಣ ತಂದಿದ್ದೀನಿ ಈ ರಾಜ್ಯಕ್ಕೆ ಹೇಳಿ. ಅದು ಬೆಳಗ್ಗೆ ಇದ್ದರೆ ದೇವೇಗೌಡರು ಕುಮಾರಣ್ಣ ಈಗ ಹೇಳೋದು ಬಿಟ್ರೆ ಇನ್ನೇನಾರು ಐತೇನು ರೀ? ಈ ರಾಜ್ಯಕ್ಕೆ ಕೊಡುಗೆ ಏನು ಕೊಟ್ಟಿದ್ದಾರೆ? 22 100ಕ್ಕೆ 100. ರೇ ನೀವೇನು ತಲೆ ಕೆಡಿಸ್ಕೋಬೇಡಿ. ಹಾಸನದಲ್ಲಿ ನೀವು ಯಾಕೆ ವರಿ ಮಾಡ್ತೀರ್ರಿ? ರಾಜಕೀಯ ನಾನು ಇಂಥವು 7 ಎಲೆಕ್ಷನ್ ದೇವೇಗೌಡರು ಪಾರ್ಲಿಮೆಂಟ್ ಮಾಡಿದ್ವಿ, 1 2 7 ಪಾರ್ಲಿಮೆಂಟ್ ಎಲ್ಲ ಪಾರ್ಟಿಯಿಂದಲೂ ಸಿಗ್ತಾ ಇದೆ. ಈಗ ನಾನು ಹೇಳೋದು ಯಾಕೆ, ನೆನ್ನೆ ನೋಡಿದ್ದೀರಾ ಟಿ ವಿನ ಪ್ರಿಂಟ್ ಮೀಡಿಯಾದಲ್ಲಿ ನೀವೇ ಬರೆದಿದ್ದೀರಪ್ಪ, 2.25 ಲಕ್ಷ ಗೆಲ್ತಾರೆ ಪ್ರಜ್ವಲ್ ಅಂತ ಬಿ ಜೆ ಪಿ ಶಾಸಕರೇ ಹೇಳುವಾಗ ಇನ್ನು ನಾವು ಬಾಕಿಯವ್ರ ಕೈಲಿ ಯಾಕೆ ಕೇಳಿಸಕ್ಕೆ ಹೋಗ್ಬೇಕು? ಏನು ಸರ್ ನಮಗೇನು ನೋಡ್ರಿ, 22 6 8 ಇವೆಲ್ಲ ನಮಗೆ ಲೆಕ್ಕಿ ನಂಬರ್. ಈಗ 6ನೇ ತಾರೀಕು ತಡೆದು ಹೇಳೋರಿಗೆ 6ನೇ ತಾರೀಕು ಬಡ್ಜೆಟ್ ಮಂಡಿಸ್ತೀವಿ ಅಂದರು. ಯಾವುದೇ ಕಾರಣದಿಂದ ಬಡ್ಜೆಟ್ ಮಂಡಿಸಲ್ಲ, ನಾನೇ ಹೇಳ್ತೀನಿ ಅಂದರು ಅಶೋಕು ಮತ್ತು ಯಡಿಯೂರಪ್ಪನವರು. ನಾನು ಹೇಳಿದರೆ ಯಾಕೆ ತಲೆ ಕೆಡಿಸ್ಕೊತೀರಿ? 6ನೇ ತಾರೀಕು ಬಡ್ಜೆಟ್, ರಾಜ್ಯಪಾಲರಿಗೆ ವಂದನಾ ನಿರ್ಣಯ ಆಗುತ್ತೆ. 8ನೇ ತಾರೀಕು ಬಡ್ಜೆಟ್, 8ನೇ ತಾರೀಕು ನಾನು ಅಲ್ಲಿ ಹೇಳಿದೆ, ಈಶ್ವರ ಎಲ್ಲ ಇದ್ದರು. 12 ಗಂಟೆ 30 ನಿಮಿಷಕ್ಕೆ ಬಡ್ಜೆಟ್ ಕರೆಕ್ಟಾಗಿ ಮಂಡನೆ ಆಗುತ್ತೆ. 12 ಗಂಟೆ 12:15ಕ್ಕೆ ಅವರೆಲ್ಲ ಖಾಲಿ ಮಾಡಿ ಹೋಗ್ತಾರೆ. ನೀವು ಯಾಕೆ ತಲೆ ಕೆಡಿಸಿದ್ರೆ ಆರಾಮಾಗಿ ರೆಸ್ಟ್ ಮಾಡಿ. ನೀವು ಯಾರು ಇದ್ರಾ? ಕುಮಾರಣ್ಣ ಬಡ್ಜೆಟ್ಟು ಅಂದರೆ ಅವ್ರಿಗೆ ಹೆದರಿಕೆ. ಏನೈತಪ್ಪ ಇದು, ನಾವು 5 ವರ್ಷ ನಮ್ಮ ಮೋದಿ ನಮ್ಮ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಟೋಪಿ ಹಾಕಿ ಹೋದ್ನಲ್ಲಪ್ಪ, ಮೋದಿ ಬಿಟ್ಟರೆ ಇನ್ನೇನಾರು ಐತೇನು ರೀ? ಏನು ರೀ ಮೋದಿ ಕೊಡುಗೆ ರಾಷ್ಟ್ರಕ್ಕೆ? ನಿಮ್ಮ ಡೈರಿಲಿ ಬರೆದಿಟ್ಟುಗಳು ಇವತ್ತು ಹೇಳೋಗಿರ್ತೀನಿ, ಮತ್ತು ನಿಮ್ಮ ಹತ್ರ ಬರ್ತೀನಿ. ಈ ರಾಷ್ಟ್ರದಲ್ಲಿ ಮತ್ತೆ ಇನ್ನೊಂದು ಸಾರಿ ಮೋದಿ ಬಂದುಬಿಟ್ರೆ ರಾಜಕೀಯ ಬಿಟ್ಟು ಹೋಗ್ತೀನಿ.